ನಮಸ್ತೆ. ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ. ಸವಿವಾಣಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸಾಮಾನ್ಯವಾಗಿ ಮನೆ ಕಟ್ಟಬೇಕಾದ್ರೆ ಇಲ್ಲ ಗಾಡಿ ತಗೋಬೇಕಾದ್ರೆ ಎಲ್ರು ಬ್ಯಾಂಕಲ್ಲಿ ಸಾಲ ತಗೊಳ್ತಾರೆ. ಬ್ಯಾಂಕಲ್ಲಿ ಸಾಲ ತಗೋಬೇಕಾದ್ರೆ ನಿಮ್ಮ ಸ್ಯಾಲರಿ ಸ್ಲಿಪ್ ನ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ನಿಮಗೆ ಎಷ್ಟು ಸಾಲ ಸಿಗುತ್ತೆ ಅನ್ನೋದನ್ನ ನಿಮ್ಮ ಸ್ಯಾಲರಿ ಸ್ಲಿಪ್ ಅನ್ನ ನೋಡಿ ನಿರ್ಧಾರ ಮಾಡ್ತಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ಗ್ರಾಸ್ ಸ್ಯಾಲರಿ ಅಂದ್ರೆ ಏನು, ನೆಟ್ ಸ್ಯಾಲರಿ ಅಂದ್ರೆ ಏನು ಮತ್ತು ಇಎಂಐ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಮತ್ತು ನಿಮ್ಮ ಸ್ಯಾಲರಿ ಸ್ಲಿಪ್ ಇಂದ ನಿಮಗೆ ಎಷ್ಟು ಸಾಲ ಸಿಗುತ್ತೆ ಅನ್ನೋದನ್ನ ಯಾವ ತರ ಡಿಸೈಡ್ ಮಾಡ್ತೀರಾ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಬ್ಯಾಂಕ್ ಅಲ್ಲಿ ಹೌಸಿಂಗ್ ಲೋನ್ ತಗೊಳ್ಳೋದಕ್ಕೆ ಇಲ್ಲ ವೆಹಿಕಲ್ ಲೋನ್ ತಗೊಳ್ಳೋದಕ್ಕೆ ಇಲ್ಲ ಪರ್ಸನಲ್ ಲೋನ್ ತಗೊಳ್ಳೋದಕ್ಕೆ ಹೋದಾಗ ನಿಮ್ಮ ಸ್ಯಾಲರಿ ಸ್ಲಿಪ್ ನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಉದಾಹರಣೆಗೆ ನಾನಿಲ್ಲಿ ಒಂದು ಸ್ಯಾಲರಿ ಸ್ಲಿಪ್ ಅನ್ನ ತಗೊಂಡಿದ್ದೀನಿ. ಬ್ಯಾಂಕ್ ಅಲ್ಲಿ ಕೊಡ್ಬೇಕಾದ್ರೆ ಲೇಟೆಸ್ಟ್ ಸ್ಯಾಲರಿ ಸ್ಲಿಪ್ ಅನ್ನ ಕೊಡ್ಬೇಕಾಗತ್ತೆ. ನಾನು ಇಲ್ಲಿ ಉದಾಹರಣೆಗೆ ಅಂತ ಹಳೆ ಸ್ಯಾಲರಿ ಸ್ಲಿಪ್ ಅನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ರಂಗಣ್ಣ ಅವರು ಎಬಿಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬರ್ತಾ ಇರೋ ಒಟ್ಟು ಸ್ಯಾಲರಿ 1,00,000 ರೂಪಾಯಿಗಳು. 1,00,000ದಲ್ಲಿ ಅವರಿಗೆ ಬೇಸಿಕ್ 59,856, ಡಿಎ 23,712, ಹೆಚ್ಆರ್ಎ 15,632 ಮತ್ತು ಸಿಸಿಎ 800 ರೂಪಾಯಿ ಎಲ್ಲ ಸೇರಿ ಒಟ್ಟು ಸ್ಯಾಲರಿ 1,00,000 ರೂಪಾಯಿ ಬರ್ತಾ ಇದೆ. ಅವರ ವೇತನದಲ್ಲಿ ಕಡಿತ ಆಗ್ತಾ ಇರೋ ಒಟ್ಟು ಮೊತ್ತ 21,872. 21,872ರಲ್ಲಿ ಕಡಿತ ಆಗ್ತಾ ಇರೋದು ಪ್ರೊಫೆಷನಲ್ ಟ್ಯಾಕ್ಸ್ 200 ರೂಪಾಯಿ, ಇನ್ಕಮ್ ಟ್ಯಾಕ್ಸ್ 5,000 ರೂಪಾಯಿ, ಎಲ್ಐಸಿ 672, ಪಿಎಫ್ 10,000 ಮತ್ತು ಅವರು ಆಫೀಸಲ್ಲಿ ಒಂದು ಲೋನ್ ತಗೊಂಡಿದ್ರು ಅದರ ಮೊತ್ತ 6,000 ಎಲ್ಲ ಸೇರಿ ಒಟ್ಟು ಕಡಿತಗಳು 21,872 ರೂಪಾಯಿ. ಇದು ಟೋಟಲ್ ಡಿಡಕ್ಷನ್ಸ್ ಅಂತ ಆಗತ್ತೆ, ಅಂದ್ರೆ ಒಟ್ಟು ಕಡಿತಗಳು. ರಂಗಣ್ಣ ಅವರ ಒಟ್ಟು ಸಂಬಳ 1,00,000ದಲ್ಲಿ ಒಟ್ಟು ಕಡಿತಗಳಾದ 21,872 ರೂಪಾಯಿಗಳನ್ನ ಕಳೆದ್ರೆ ಅವರ ನೆಟ್ ಸ್ಯಾಲರಿ ಬರುತ್ತೆ 78,128 ರೂಪಾಯಿ. ಈ 78,128 ರೂಪಾಯಿ ನೆಟ್ ಟೇಕ್ ಹೋಮ್ ಸ್ಯಾಲರಿ ಅಥವಾ ನೆಟ್ ಮಂತ್ಲಿ ಇನ್ಕಮ್ ಅಂತ ಆಗತ್ತೆ. ನಿಮಗೆ ಎಷ್ಟು ಸಾಲ ತೆಗೆದುಕೊಳ್ಳಲು ಅರ್ಹತೆ ಇದೆ ಅನ್ನೋದನ್ನ ನಿಮ್ಮ ಒಟ್ಟು ಸಂಬಳದ ಮೇಲೆ ಡಿಸೈಡ್ ಮಾಡ್ತಾರೆ. ಕೆಲವು ಬ್ಯಾಂಕ್ಗಳಲ್ಲಿ ಒಟ್ಟು ಸಂಬಳದ ಮೇಲೆ ಡಿಸೈಡ್ ಮಾಡಿದ್ರೆ ಮತ್ತೆ ಕೆಲವು ಬ್ಯಾಂಕ್ಗಳಲ್ಲಿ ನೆಟ್ ಟೇಕ್ ಹೋಮ್ ಸ್ಯಾಲರಿ ಮೇಲೆ ಡಿಸೈಡ್ ಮಾಡ್ತಾರೆ. ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಒಂದು ಬ್ಯಾಂಕಿನಲ್ಲಿ ಮಿನಿಮಮ್ ನೆಟ್ ಸ್ಯಾಲರಿ 20,000 ಅಂತ ಇದೆ. ಅದು ಗವರ್ಮೆಂಟ್ ಕೆಲಸದಲ್ಲಿ ಇರೋರ್ಗೆ ಮತ್ತು ಕಾರ್ಪೊರೇಟ್ ಸೆಕ್ಟರ್ ಎಂಪ್ಲಾಯೀಸ್ಗೆ 25,000 ಅಂತ ಇದೆ. ನಾವೀಗ ಗವರ್ಮೆಂಟ್ ಎಂಪ್ಲಾಯೀಸ್ ನ ಅಂತ ತಗೊಂಡ್ರೆ ಮಿನಿಮಮ್ ನೆಟ್ ಟೇಕ್ ಹೋಮ್ ಸ್ಯಾಲರಿ 20,000 ಇರಬೇಕು. ಮಿನಿಮಮ್ ನೆಟ್ ಟೇಕ್ ಹೋಮ್ ಸ್ಯಾಲರಿ 20,000 ಅಂತ ಅಂದ್ರೆ ನಿಮ್ಮ ಸ್ಯಾಲರಿ ಸ್ಲಿಪ್ ಮೇಲೆ ಇರುವಂತ ನೆಟ್ ಟೇಕ್ ಹೋಮ್ ಸ್ಯಾಲರಿನಲ್ಲಿ ನೀವು ತೆಗೆದುಕೊಳ್ಳುತ್ತಾ ಇರುವ ಲೋನಿನ ಇಎಂಐ ನ ಕಳೆದು ನಂತರ 20,000 ನೆಟ್ ಟೇಕ್ ಹೋಮ್ ಸ್ಯಾಲರಿ ಬರಬೇಕು. ಇಲ್ಲಿ ಒಂದು ಇಂಟರೆಸ್ಟಿಂಗ್ ವಿಷಯ ಇದೆ. ನೀವೇನಾದ್ರೂ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ರೆ ಆ ಸಾಲದ ಇಎಂಐ ನ ನಿಮ್ಮ ನೆಟ್ ಟೇಕ್ ಹೋಮ್ ಸ್ಯಾಲರಿನಲ್ಲಿ ಲೆಸ್ ಮಾಡ್ತಾರೆ. ಉದಾಹರಣೆಗೆ ನೀವು ಬೇರೆ ಬ್ಯಾಂಕ್ ಅಲ್ಲಿ ಲೋನ್ ನ ತಗೊಂಡಿದ್ರಿ. ಆ ಬ್ಯಾಂಕ್ಗೆ ನೀವು ತಿಂಗಳು 15,000 ಇಎಂಐ ನ ಕಟ್ತಾ ಇದ್ದೀರಿ. ಆ 15,000 ಇಎಂಐ ನ ನಿಮ್ಮ ನೆಟ್ ಟೇಕ್ ಹೋಮ್ ಸ್ಯಾಲರಿನಲ್ಲಿ ಲೆಸ್ ಮಾಡ್ತಾರೆ. ನೀವು ಯೋಚನೆ ಮಾಡ್ಬೋದು, ನಾನು ಬೇರೆ ಕಡೆ ಸಾಲ ತಗೊಂಡಿರೋದು ಈ ಬ್ಯಾಂಕ್ ಅವ್ರಿಗೆ ಹೇಳೇ ಇಲ್ಲ ಅಂತ. ಆದ್ರೆ ಸಿಬಿಲ್ ರಿಪೋರ್ಟ್ ತೆಗೆದಾಗ ನೀವ್ ಎಲ್ಲೇ ಲೋನ್ ತಗೊಂಡಿದ್ರು ಅದರ ಇಎಂಐ ಮೊತ್ತ ಸಿಬಿಲ್ ರಿಪೋರ್ಟ್ ಅಲ್ಲಿ ಕಾಣಿಸುತ್ತೆ. ಅದರಿಂದ ನಿಮ್ಗೆ ಸಿಗೋ ಅಂತ ಸಾಲದ ಮೊತ್ತ ಸ್ವಲ್ಪ ಕಡಿಮೆ ಆಗಬಹುದು. ಈಗ ನಿಮ್ಮ ನೆಟ್ ಟೇಕ್ ಹೋಮ್ ಸ್ಯಾಲರಿ 78,128 ರೂಪಾಯಿ ಇತ್ತು ಮತ್ತು ನೀವು ಬೇರೆ ಬ್ಯಾಂಕ್ ನಲ್ಲಿ ತೆಗೆದುಕೊಂಡಿರುವಂತ ಸಾಲದ ಇಎಂಐ ಮೊತ್ತ 15,000. 78,128ರಲ್ಲಿ 15,000 ಹೋದರೆ ಇನ್ನ ನಿಮ್ಮ ನೆಟ್ ಟೇಕ್ ಹೋಮ್ ಸ್ಯಾಲರಿ 63,128 ಬರುತ್ತೆ. ಈ ಬ್ಯಾಂಕಿನಲ್ಲಿ ಕಾರ್ಪೊರೇಟ್ ಸೆಕ್ಟರ್ ಎಂಪ್ಲಾಯೀಸ್ಗೆ 25,000 ನೆಟ್ ಟೇಕ್ ಹೋಮ್ ಸ್ಯಾಲರಿ ಇದ್ದರೆ ಸಾಕು. ಇದರಲ್ಲಿ ಕೊಟ್ಟಿರುವ ಹಾಗೆ ಮ್ಯಾಕ್ಸಿಮಮ್ ಸಾಲ 35 ಲಕ್ಷ. ಜೊತೆಗೆ ಒಂದು ಕಂಡೀಷನ್ ಇದೆ, ಇಎಂಐ ಟು ಎನ್ಎಂಐ ರೇಷಿಯೋ ಅಪ್ ಟು 65% ಅಂತ ಮತ್ತು 30 ಟೈಮ್ಸ್ ಆಫ್ ಎನ್ಎಂಐ ವಿಚ್ ಎವರ್ ಇಸ್ ಲೋಯರ್. ಅಂದರೆ ನೆಟ್ ಮಂತ್ಲಿ ಇನ್ಕಮ್ ಏನಿತ್ತು 63,128 ಅದರ 30 ಪಟ್ಟು 18,93,840 ಅಥವಾ 35 ಲಕ್ಷ. ಇವು ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅಷ್ಟು ಲೋನ್ ನಿಮಗೆ ಸಿಗುತ್ತೆ. ನಾನಿಲ್ಲಿ 17 ಲಕ್ಷ ಸಾಲಕ್ಕೆ ಇಎಂಐ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಇಂಟರೆಸ್ಟ್ ರೇಟ್ 100% ತಗೊಂಡಿದ್ದೀನಿ ಮತ್ತು ಟೋಟಲ್ ರಿಪೇಮೆಂಟ್ ಪೀರಿಯಡ್ 60 ತಿಂಗಳು ತಗೊಂಡಿದ್ದೀನಿ. 17 ಲಕ್ಷ ಲೋನ್ಗೆ 60 ತಿಂಗಳು ಅಂದ್ರೆ 5 ವರ್ಷದ ಅವಧಿಗೆ 12% ಇಂಟರೆಸ್ಟ್ ಅಲ್ಲಿ ಟೋಟಲ್ ಇಎಂಐ ಬರೋದು 37,815 ರೂಪಾಯಿ. 37,815 ರೂಪಾಯಿಗಳನ್ನು 5 ವರ್ಷದವರೆಗೆ ಪ್ರತಿ ತಿಂಗಳು ಕಟ್ಟಿದ್ರೆ 17 ಲಕ್ಷ ಸಾಲ ತೀರುತ್ತೆ.
ಇಲ್ಲಿ 37,815 ರೂಪಾಯಿ ಇಎಂಐ. ಇಎಂಐ ಅಂದರೆ ಏನು? ಇಎಂಐ ಎಂದರೆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂದ್ರೆ ಇಎಂಐ ನಲ್ಲಿ ಸಾಲದ ಅಸಲು ಮತ್ತು ಬಡ್ಡಿ ಎರಡೂ ಸೇರಿರುತ್ತೆ. 37,815 ರೂಪಾಯಿಗಳನ್ನು ನೀವು 5 ವರ್ಷ ಕಟ್ಟಿದರೆ ನೀವು ಕಟ್ಟುವ ಒಟ್ಟು ಮೊತ್ತ 22,68,900 ರೂಪಾಯಿಗಳು. ನೀವು ತೆಗೆದುಕೊಂಡಿರುವ ಸಾಲದ ಮೊತ್ತ 17 ಲಕ್ಷ ರೂಪಾಯಿಗಳು. ನೀವು ಕಟ್ಟಿದ ಒಟ್ಟು ದುಡ್ಡಿನಲ್ಲಿ ನೀವು ತೆಗೆದುಕೊಂಡಿರುವ ಸಾಲವನ್ನು ಕಳೆದರೆ ಬರುವ ದುಡ್ಡು ಬಡ್ಡಿ ದುಡ್ಡು. ಇಲ್ಲಿ ನೀವು ಕಟ್ಟಿರುವ ಒಟ್ಟು ಇಎಂಐ ದುಡ್ಡು 22,68,900 ರೂಪಾಯಿ. ಅದರಲ್ಲಿ ನೀವು ತೆಗೆದುಕೊಂಡಿರುವ ಸಾಲದ ಮೊತ್ತವಾದ 17 ಲಕ್ಷ ರೂಪಾಯಿಗಳನ್ನು ಕಳೆದರೆ ಉಳಿಯುವ ದುಡ್ಡು ನೀವು ಕಟ್ಟಿರುವ ಬಡ್ಡಿ ದುಡ್ಡು. ಇಲ್ಲಿ 5,68,900 ರೂಪಾಯಿಗಳನ್ನು ಬಡ್ಡಿ ದುಡ್ಡಾಗಿ ಕಟ್ಟಿದ್ದೀರಿ. ಇಲ್ಲಿ ಸಾಲವನ್ನು ಮರುಪಾವತಿ ಮಾಡುವ ಅವಧಿ 60 ತಿಂಗಳು ಮಾತ್ರ ತೆಗೆದುಕೊಂಡಿದ್ದೀನಿ. ಅಕಸ್ಮಾತ್ ಮನೆ ಸಾಲ ಏನಾದ್ರು ತಗೋಬೇಕಿದ್ರೆ ರೀಪೇಮೆಂಟ್ ಪೀರಿಯಡ್ ಇನ್ನ ಜಾಸ್ತಿ ಕೊಡ್ತಾರೆ. ಅಂದರೆ ಸಾಲ ಮರುಪಾವತಿ ಅವಧಿನ 25 ವರ್ಷದಿಂದ 30 ವರ್ಷದವರೆಗೂ ಕೊಡ್ತಾರೆ. ಇಲ್ಲಿ ನಾನು ಹೌಸಿಂಗ್ ಲೋನ್ 50 ಲಕ್ಷಕ್ಕೆ ಎಷ್ಟು ಇಎಂಐ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಹೌಸಿಂಗ್ ಲೋನ್ಗೆ ಸಾಮಾನ್ಯವಾಗಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ 8% ಅಂತ ತಗೊಂಡಿದ್ದೀನಿ ಮತ್ತು ಟೋಟಲ್ ರಿಪೇಮೆಂಟ್ ಪೀರಿಯಡ್ 25 ವರ್ಷ ತೆಗೆದುಕೊಂಡಿದ್ದೀನಿ. 25 ವರ್ಷ ಅಂದರೆ 300 ತಿಂಗಳು ರಿಪೇಮೆಂಟ್ ಪೀರಿಯಡ್ ಬರುತ್ತೆ. ಪ್ರತಿ ತಿಂಗಳು 38,590 ರೂಪಾಯಿಗಳನ್ನ ಇಎಂಐ ಆಗಿ ಕಟ್ಟಬೇಕಾಗತ್ತೆ. 38,590 ರೂಪಾಯಿಗಳನ್ನ 300 ತಿಂಗಳು ಕಟ್ಟಿದ್ರೆ ನೀವು ಕಟ್ಟಿರೋ ಒಟ್ಟು ದುಡ್ಡು 1,15,77,000 ರೂಪಾಯಿಗಳು. ಸಾಲದ ಮೊತ್ತ 50 ಲಕ್ಷ ರೂಪಾಯಿಗಳು. 25 ವರ್ಷ ಮುಗಿಯುವಷ್ಟೊತ್ತಿಗೆ ನೀವು ಕಟ್ಟಿರುವ ಒಟ್ಟು ಬಡ್ಡಿ ದುಡ್ಡು 65,77,000 ರೂಪಾಯಿ ಆಗಿರುತ್ತೆ. ಅಸಲಿಗಿಂತ ಬಡ್ಡಿನ ಜಾಸ್ತಿ ಕಟ್ಟಿರ್ತೀವಿ. ನಾನು ಈ ವಿಡಿಯೋದಲ್ಲಿ ಗ್ರಾಸ್ ಸ್ಯಾಲರಿ ಅಂದ್ರೆ ಏನು, ನೆಟ್ ಸ್ಯಾಲರಿ ಅಂದ್ರೆ ಏನು ಹಾಗೂ ಇಎಂಐ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ನೀವು ಯಾವ ರೀತಿಯ ಸಾಲವನ್ನು ತೆಗೆದುಕೊಳ್ಳುತ್ತೀರಾ ಅನ್ನೋದ್ರ ಮೇಲೆ ಇಂಟರೆಸ್ಟ್ ರೇಟು ಹಾಗೂ ರೀಪೇಮೆಂಟ್ ಪೀರಿಯಡ್ ಎಲ್ಲ ಡಿಸೈಡ್ ಆಗುತ್ತೆ. ನೀವು ಸ್ಯಾಲರಿ ತೆಗೆದುಕೊಳ್ತಾ ಇದ್ದೀರಾ ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಿಮ್ಮ ವಯಸ್ಸು ಎಷ್ಟು? ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಗೆ ಎಷ್ಟು ವರ್ಷದ ಅನುಭವ ಇದೆ? ಅಥವಾ ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ನೀವು ಕೆಲಸಕ್ಕೆ ಸೇರಿ ಎಷ್ಟು ವರ್ಷ ಆಗಿದೆ? ಪರ್ಮನೆಂಟ್ ಆಗಿ ಎಂಪ್ಲಾಯಿ ಆಗಿದ್ದೀರಾ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲಾದ್ರ ಬಗ್ಗೆನೂ ಎನ್ಕ್ವೈರಿ ಮಾಡಿ ಕೊಡ್ತಾರೆ ಮತ್ತು ನಿಮ್ಮ ಸಿಬಿಲ್ ರಿಪೋರ್ಟ್ ನು ಚೆಕ್ ಮಾಡ್ತಾರೆ. ನೀವು ಸಾಲ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಸ್ಯಾಲರಿ ಅರ್ಹತೆ ಇಲ್ಲ ಅಂತ ಅಂದ್ರೆ ನೀವು ಜಾಯಿಂಟ್ ಬಾರೋಯರ್ ಆಗಿನೂ ಸಹ ಸಾಲವನ್ನು ತೆಗೆದುಕೊಳ್ಳಬಹುದು. ಸಾಲವನ್ನು ಕೊಡ್ಬೇಕಾದ್ರೆ ಬ್ಯಾಂಕ್ಗಳು ಅವುಗಳದೇ ಆದ ಹಲವಾರು ರೂಲ್ಸ್ ಗಳನ್ನ ಫಾಲೋ ಮಾಡುತ್ತವೆ. ಸಾಲವನ್ನು ತೆಗೆದುಕೊಳ್ಳುವುದಕ್ಕೆ ಮೊದಲು ನೀವು ಯಾವ ಉದ್ದೇಶಕ್ಕೆ ಸಾಲನ ತೆಗೆದುಕೊಳ್ತಾ ಇದ್ದೀರಾ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡಿ ಸಾಲ ತೆಗೆದುಕೊಳ್ಳೋದು ಒಳ್ಳೇದು. ಇಲ್ಲದಿದ್ದರೆ ಅನಾವಶ್ಯಕವಾಗಿ ಬಡ್ಡಿ ದುಡ್ಡನ್ನ ಕಟ್ತಾ ಹೋಗ್ಬೇಕಾಗತ್ತೆ. ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಸಾಲದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.